ರಂಜನಿಗೆ ತಲೆ ಸುತ್ತದಂತಾಯಿತು. ಇಲ್ಲಿಗೆ ಬರೋವರೆಗೂ ತನ್ನ ಕೈಗೆ ಏನಾದರೂ ಸಿಗಬಹುದು ಅಂತ ಒಂದು ಸಣ್ಣ ನಿರೀಕ್ಷೆ ಇತ್ತು. ಆದರೆ ಆ ಕ್ಷಣ ಅವಳ ಎಲ್ಲ ನಿರೀಕ್ಷೆಗಳು ತಲೆ ಕೆಳಗಾದವು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸೋತು ಹೋದವಳಂತೆ ಅವಳು ಗಾರ್ಡನ್ನಲ್ಲಿ ಹಾಕಿದ್ದ ಕಲ್ಲಿನ ಬೆಂಚ್ ಮೇಲೆ ಕೂತ್ಕೊಂಡ್ಳು. ಇತ್ತ ಆರಿಫ್ನ ಮನೆ ಸೋಫಾದಲ್ಲಿ ತರುಣ್ ಮತ್ತು ರಾಹುಲ್ ಕೂತಿದ್ದಾರೆ. ವಿಶಾಲವಾದ ಹಾಲ್ನ ಒಂದು ಬದಿಯಲ್ಲಿ ತೂಗು ಹಾಕಿದ್ದ ಇಬ್ಬರು ಯುವಕರ ಫೋಟೋದ ಮೇಲೆ ರಾಹುಲ್ ಕಣ್ಣು ನೆಡ್ತು. ರಾಹುಲ್ ಮಾತು ಕೇಳಿದ ತಕ್ಷಣ ತರುಣ್ ಕೂಡ ಆ ಫೋಟೋದ ಹತ್ರ ಹೋದ. ಆ ಫೋಟೋದಲ್ಲಿರುವ ಇಬ್ಬರು ಯುವಕರಲ್ಲಿ ಒಬ್ಬನ ಮುಖ ಅವರಿಗೆ ಪರಿಚಿತ ಅಂತ ಅನ್ನಿಸ್ತು. ಆದರೆ ಲೇ, ಇವನನ್ನು ಅಲ್ವಾ ನಾವು ಅಂದು ಆ ಫೋಟೋದಲ್ಲಿ ಇರೋರನ್ನ ನೀವು ನೋಡಿದ್ದೀರೇನಪ್ಪ, ನಿಮಗೆ ಗೊತ್ತಾ? ಅವ್ರ ಹತ್ರ ಬಂದು ರೀಫಾಳ ತಾಯಿ ಉಮಾ ಕೇಳಿದ್ರು. ಇದು ನನ್ನ ಮಗ ಆರಿಫ್, ಇದು ಅವನ ಫ್ರೆಂಡ್. ಉಮಾ ಕೊಟ್ಟ ಉತ್ತರ ಕೇಳಿ ಅವರಿಬ್ಬರು ಬೆಚ್ಚಿ ಬಿದ್ದರು. ರಂಜನಿ ಎಲ್ಲ ನಿರೀಕ್ಷೆಗಳು ಸುಳ್ಳಾಕೋತಿದ್ದ ಅವಳನ್ನು ಕಂಡು ರೀಫಾ ಅವಳ ಹೆಗಲ ಮೇಲೆ ಕೈ ಇಟ್ಟು ಸಹಾನುಭೂತಿಯಿಂದ ಕರೆದ್ಲು. ರಂಜನಿ ಜೋರಾಗಳ್ತಾ ರೀಫಾಳ್ ಎದೆಗೆ ವಾಲಿ ಕೂತ್ಲು. ಇಷ್ಟು ದಿನ ಅನುಭವಿಸಿದ ಒಂಟಿತನ, ನೋವು ಮತ್ತು ಇದರ ಜೊತೆಗೆ ರುದ್ರನ ಅನುಪಸ್ಥಿತಿ ಅವಳನ್ನ ಅಷ್ಟರ ಮಟ್ಟಿಗೆ ಕುಗ್ಗಿಸಿತ್ತು. ಉಸಿರುಗಟ್ಟುವಂತಹ ಜೀವನ, ಅದಕ್ಕಿಂತ ಹೆಚ್ಚಾಗಿ ಅವಳನ್ನು ಸಣ್ಣ ಕೊರಿತಾ ಇರೋದು ರುದ್ರನ ನಡವಳಿಕೆ. ಅವನು ತನ್ನನ್ನು ಪ್ರೀತಿಸ್ತಿದ್ದಾನೆಯೇ? ಯಜಮಾನ್ರು ಈ ನಡುವೆ ತನ್ನ ಮೇಲೆ ಸಿಟ್ಟು ಮಾಡ್ತಿಲ್ಲ, ನೋವು ಕೊಡ್ತಿಲ್ಲ, ಇದೆಲ್ಲ ಸೇಡು ತೀರಿಸ್ಕೊಳ್ಳೋ ಭಾಗವೋ? ಅವಳಿಗೆ ಅವನು ಈಗಲೂ ಒಂದು ಬಿಡಿಸಲಾಗದ ಒಗಟು. ಆದರೆ ಅವಳಿಗೊಂದು ಮಾತ್ರ ಗೊತ್ತು, ಅವಳಿಗೆ ಅವನ ಮೇಲೆ ಪ್ರೀತಿ ಇದೆ. ಜೀವವೇ ಅವನು. ಮನಸ್ಸಿನಿಂದಲೂ ಶರೀರದಿಂದಲೂ ತಾನು ಪ್ರೀತಿಸಿದವನು ಅವನು. ಅವನನ್ನು ಬಿಟ್ಕೊಡೋದಕ್ಕೆ ಅವಳಿಗೆ ಸಾಧ್ಯವೇ ಇಲ್ಲ. ಅಷ್ಟೊಂದು ಇಷ್ಟ ಅವನ ಮೇಲೆ, ಅಷ್ಟೊಂದು ಪ್ರೀತಿ. ರಂಜನಿ ರೀಫಾಳ ಕರೆಯೇ ಅವಳನ್ನು ಆಲೋಚನೆಯಿಂದ ಎಚ್ಚರಿಸ್ತು. ನನಗಾಗ್ತಿಲ್ಲ ರೀಫಾ, ಅಷ್ಟೊಂದು ಉಸಿರು ಕಟ್ಟದಂತ ಆಗ್ತಾ ಇದೆ. ಅಂಗೈಲಿಟ್ಟು ನೋಡಿಕೊಂಡ ಅಪ್ಪ ಅಮ್ಮನಿಗೆ ಮತ್ತು ಮನೆಯವರಿಗೆ ಇಂದು ನಾನು ಶತ್ರುವಿಗಿಂತ ಕೀಳಾಗಿದ್ದೀನಿ. ಕವನಾಳನ್ನು ಅಂದು ಹಾಸ್ಪಿಟಲ್ಗೆ ತಲುಪಿಸಲು ಪ್ರಯತ್ನಿಸಲಿಲ್ಲ ಎಂಬ ಒಂದು ತಪ್ಪು ಮಾತ್ರ ನಾನು ಮಾಡಿದ್ದು. ಆದರೆ ಮನೆಗೆ ಬಂದ ಮೇಲೆ ಅಣ್ಣನ ಹತ್ರ ನಾನು ಕವನ ಬಗ್ಗೆ ವಿಚಾರಿಸಿದ್ದೆ. ಆದರೆ ಅಣ್ಣ ನನಗೆ ಹೇಳಿದ್ದು ಕವನಾಳಿಗೆ ಏನೂ ಆಗಿಲ್ಲ, ಅವಳು ಡಿಸ್ಚಾರ್ಜ್ ಆಗಿದ್ದಾಳೆ ಅಂತ. ಅವಳನ್ನು ನೋಡಬೇಕು ಅಂದಾಗ ಅದರ ಅಗತ್ಯ ಇಲ್ಲ ಅಂತ ಹೇಳಿದ್ದು ಕೂಡ ಅಣ್ಣನೇ. ಹಾಗಾದರೆ ಅಣ್ಣ ಬೇಕಂತಲೇ ನನಗೆ ವಿಷಯ ತಿಳಿಸ್ಲಿಲ್ವಾ? ತನ್ನನ್ನು ನೋಡಿ ಕಣ್ಣೀರು ಹಾಕ್ತಾ ಹೇಳ್ತಿರೋಳನ್ನ ಕಂಡು ರೀಫಾಳಿಗೆ ತುಂಬಾ ನೋವಾಯಿತು. ಕವನಾಳನ್ನು ಅಂದು ಹಾಸ್ಪಿಟಲ್ಗೆ ಸೇರಿಸಲಿಲ್ಲ ಎಂಬ ಒಂದು ತಪ್ಪನ್ನಷ್ಟೇ ಅವಳು ಮಾಡಿದ್ದು. ಉಳಿದದ್ದೇನು ಅವಳು ತಿಳಿದು ಮಾಡಿದ್ದಲ್ಲ. ಆದರೂ ಅರಿಯದೆ ಮಾಡಿದ ತಪ್ಪಿಗೆ ಅವಳು 2ರಷ್ಟು ಶಿಕ್ಷೆಯನ್ನು ಅನುಭವಿಸ್ತಿದ್ದಾಳೆ. ಎಲ್ಲವೂ ವಿಧಿ. ಎಲ್ಲರ ದ್ವೇಷ, ಸೇಡು, ಸಿಟ್ಟನ್ನು ಅನುಭವಿಸಲು ಶುರು ಮಾಡಿ ಎಷ್ಟೋ ತಿಂಗಳುಗಳಾದವು. ಅವಳ ಜೀವನವೇ ಈಗ ಬಿಕ್ಕಟ್ಟಿನಲ್ಲಿದೆ. ಇನ್ನು ಮುಂದಾದರೂ ಇವಳಿಗೆ ಒಂದು ಮುಕ್ತಿ ಸಿಗಲಿ ಅಂತ ರೀಫಾ ಮನಸಾರೆ ಪ್ರಾರ್ಥಿಸಿದ್ಲು. ಸ್ವಲ್ಪ ಸಮಯ ಮಾತಾಡಿದ ನಂತರ ರಂಜನಿ ತರುಣ್ ಮತ್ತು ರಾಹುಲ್ ಹತ್ರ ಹೋದ್ಲು. ನಂತರ ಹೆಚ್ಚು ಸಮಯ ಅಲ್ಲಿ ಕಳೆದೆ ಅವರು ಹೊರಟರು. ಮಾಮೂಲಿಯಂತೆ ರಂಜನಿ ಹಿಂದಿರುಗುವಾಗಲೂ ಮೌನವಾಗಿದ್ಲು. ಆದರೆ ತರುಣ್ ಮತ್ತು ರಾಹುಲ್ ತಳಮಳಗೊಂಡಿದ್ರು. ಫೋಟೋದಲ್ಲಿ ಕಂಡ ಆ ಯುವಕನ ಮುಖ ಅವರ ಮನಸ್ಸಿನಿಂದ ಹೋಗ್ತಾ ಇರಲಿಲ್ಲ. 1 ತಿಂಗಳ ಹಿಂದೆ ನಡೆದ ಆ ಘಟನೆ ಅವರ ನೆನಪಿಗೆ ಬಂತು. ಅಂದು ನೈಟ್ ಶೋ ಮುಗಿಸಿ ಇಬ್ಬರು ಮನೆಗೆ ಬರ್ತಿದ್ರು. ಆಗ ರಸ್ತೆ ಬದಿಯಲ್ಲಿ ಕೆಲವರು ಸೇರಿ ಒಬ್ಬನನ್ನು ಹೊಡಿತಾ ಇರೋದನ್ನು ಗಮನಿಸಿದ್ರು. ಅವನು ತನ್ನ ಶಕ್ತಿ ಮೀರಿ ಪ್ರತಿರೋಧಿಸ್ತಿದ್ರು. ತುಂಬ ಸುಸ್ತಾಗಿದ್ದ. ತಕ್ಷಣ ತರುಣ್ ಮತ್ತು ರಾಹುಲ್ ಅಲ್ಲಿಗೆ ಹೋಗಿ ಅವನನ್ನು ರಕ್ಷಿಸಿದ್ರು. ತರುಣ್ ಮತ್ತು ರಾಹುಲ್ ಅವರನ್ನು ಕಂಡ ತಕ್ಷಣ ಆ ಗೂಂಡಾಗಳು ಓಡ್ ಹೋದರು. ಕೆಳಗೆ ಬಿದ್ದಿದ್ದ ಆರಿಫ್ನನ್ನು ಎಬ್ಬಿಸಿ ಹಾಸ್ಪಿಟಲ್ಗೆ ಸೇರಿಸಿದ್ರು. ಆಗಲೇ ತಿಳಿದದ್ದು ಅವನು ಪೊಲೀಸ್ ಅಂತ. ಯಾವುದೋ ಒಂದು ಇನ್ವೆಸ್ಟಿಗೇಷನ್ಗೆ ಸಂಬಂಧಿಸಿದ ಗಲಾಟೆ ಅಂತ ಹೇಳಿ ಅವನು ಅಲ್ಲಿಂದ ಹೋದ. ನಂತರ ಅವರು ಆರಿಫ್ನನ್ನು ನೋಡಿರಲಿಲ್ಲ. ಆದರೆ ರಾಹುಲ್ ಮನಸ್ಸನ್ನು ಈ ಕಾಡ್ತಾ ಇರೋದು ರಂಜನಿಯ ಸ್ಥಿತಿ. ಅವಳ ಮಾತುಗಳು ಅವನನ್ನು ತುಂಬ ತಳಮಳಕ್ಕೆ ಈಡು ಮಾಡಿದ್ವು. ನನಗಾಗ್ತಿಲ್ಲ ರೀಫಾ, ಅಷ್ಟೊಂದು ಉಸಿರುಗಟ್ಟಂತ ಆಗ್ತಿದೆ. ಅಂಗೈಲಿಟ್ಟು ನೋಡ್ಕೊಂಡ ಅಪ್ಪ ಅಮ್ಮನಿಗೆ ನಾನು ಬೇಡವಾಗಿದ್ದೀನಿ. ನನ್ನ ಶತ್ರುಗಿಂತ ಕೆಳಗಾಗಿ ನೋಡ್ತಿದ್ದಾರೆ.
ತನ್ನ ಸ್ನೇಹಿತೆಯ ಮುಂದೆ ಅಸಹಾಯಕಳಾಗಿ ಕಣ್ಣೀರು ಹಾಕ್ತಿದ್ದ ಅವಳ ಮುಖ ನೆನಪಾದಾಗ ರಾಹುಲ್ನಲ್ಲಿ ವಿನಾಕಾರಣ ಕುತೂಹಲ ಮೂಡ್ತು. ಅವಳು ಹೇಳಿದ್ದು ನಿಜ ಅಲ್ವೇ? ಕವನಾಳನ್ನು ಹಾಸ್ಪಿಟಲ್ಗೆ ತಲುಪಿಸ್ಲಿಲ್ಲ ಎಂಬ ಒಂದು ತಪ್ಪಷ್ಟೇ ಅಲ್ವೇ ಅವಳು ಮಾಡಿದ್ದು? ಅದಕ್ಕವಳು ಅತಿಯಾದ ಶಿಕ್ಷೆ ಅನುಭವಿಸ್ತಿಲ್ವೇ? ಇಲ್ಲದ ಒಂದು ಪ್ರೇಮ ನಾಟಕ ನಡೆಸಿ ಅವಳ ಮದುವೆ ಮುರಿದು ಮನೆಯವರಿಂದ ದೂರ ಮಾಡಿದ್ರು. ಈಗ ಎಲ್ಲರ ಮುಂದೆ ಅವಳು ತಪ್ಪು ಮಾಡಿದವಳಂತೆ ನಿಂತಿದ್ದಾಳೆ. ಸಾಲದಕ್ಕೆ ಕವನಾಳ ಈ ಸ್ಥಿತಿಗೆ ಅವಳೇ ಕಾರಣ ಅಂತ ರುದ್ರ ಅವಳಿಗೆ ಪರಮಾವಧಿ ತೊಂದರೆ ಕೊಡ್ತಿದ್ದಾರೆ. ಅತ್ತೆ ಮತ್ತು ದೊಡ್ಡಮ್ಮ ಕೂಡ ತಮಗೆ ಸಾಧ್ಯವಾದಷ್ಟು ಮಾತುಗಳಿಂದ ಅವಳನ್ನು ನೋಯಿಸ್ತಾ ಇದ್ದಾರೆ. ಒಬ್ಬ ಕೆಲಸದವಳ ಸ್ಥಾನವನ್ನು ತಾತ ಮತ್ತು ಲತಾ ಹೊರತುಪಡಿಸಿ ಯಾರೂ ಕೊಡ್ತಾ ಇಲ್ಲ. ಒಬ್ಬ ಹೆಣ್ಣಾಗಿ ಗಂಡನಿಂದ, ಅವನ ಮನೆಯವರಿಂದ ಮತ್ತು ಸ್ವಂತ ಮನೆಯವರಿಂದ ಹೀಗೆ ಒಂಟಿಯಾಗ್ತಿದ್ದಾಳೆ. ಮಾಡಿದ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯೇ? ಇವಳ ಜೀವನವನ್ನು ಯಾಕೆ ಹೀಗೆ ಹಾಳು ಮಾಡ್ತಿದ್ದಾರೆ? ರುದ್ರ ರಂಜನಿಯನ್ನು ಮದುವೆಯಾಗಿ ಮನೆಗೆ ತಂದ ಮೇಲೆ ನಡೆದ ಪ್ರತಿಯೊಂದು ಘಟನೆಯೂ ರಾಹುಲ್ ಮನಸ್ಸಿಗೆ ಬರತೊಡಗಿತ್ತು. ಅವನು ಹಿಂದಿನ ಸೀಟ್ನಲ್ಲಿ ನಿದ್ರೆಗೆ ಜಾರಿದಂತಿದ್ದ ರಂಜನಿ ಮುಖವನ್ನು ನೋಡ್ದ. ಅಳುವಿನಿಂದ ಅವಳ ಮೂಗು ಮತ್ತು ಕೆನ್ನೆ ಕೆಂಪಗಾಗಿದ್ವು. ಕಣ್ಣೀರು ಹರಿದ ಗುರುತುಗಳು ಕೆನ್ನೆ ಮೇಲಿದ್ವು. ಅವನು ತಲೆ ತಿರುಗಿಸಿ ತರುಣನ್ನು ನೋಡ್ದ. ಅವನು ಡ್ರೈವಿಂಗ್ನಲ್ಲೇ ಮಗ್ನನಾಗಿದ್ದ. ಆದರೆ ರಂಜನಿ ಜೊತೆ ಕಾರ್ನಲ್ಲಿ ತರುಣ್ ಮತ್ತು ರಾಹುಲ್ ಇರೋದನ್ನು ಕಂಡು ರಾಕೇಶ್ ಆತಂಕದಲ್ಲಿದ್ದ. ಒಬ್ಬ ಫ್ರೆಂಡನ್ನು ನೋಡಿ ಮನೆಗೆ ಬರ್ತಿದ್ದಾಗ ತರುಣ್ ಮತ್ತು ರಾಹುಲ್ ಜೊತೆ ಕಾರ್ನಲ್ಲಿ ಮನೆ ಗೇಟ್ ದಾಟಿ ಹೋಗ್ತಿದ್ದಂಥ ರಂಜನಿ ಅವನ ಕಣ್ಣಿಗೆ ಬಿದ್ಲು. ಮೊದಲು ಕಾರ್ನಲ್ಲಿರೋ ಯುವಕರನ್ನು ಸಂಶಯದಿಂದ ನೋಡ್ದ. ಆದರೆ ಹಠಾತ್ತನೆ ರಾಕೇಶ್ಗೆ ಅಂದಿನ ರಾತ್ರಿಯ ನೆನಪಾಯಿತು. ಅವರ ಮುಖಗಳೂ ನೆನಪಾದವು. ರಾಕೇಶ್ ಮುಖದಲ್ಲಿ ಆತಂಕ ತುಂಬಿತು. ಅವನು ಅವಸರದಿಂದ ಮನೆಗೆ ಹೋದ. ಅಂಗಳದಲ್ಲಿ ಯಾರೂ ಇರಲಿಲ್ಲ. ಆದರೆ ಒಳಗೆ ಕಂಡ ದೃಶ್ಯ ವಿಜಯ್ನ ಮುಖಕ್ಕೆ ಹೊಡಿತಿದ್ದ ತಾತನದು. ನಂತರ ಅವನನ್ನು ಮನೆಯಿಂದ ಹೊರಹಾಕಲಾಯಿತು. ಆದರೆ ರಾಕೇಶ್ ಮನಸ್ಸಿನಲ್ಲಿ ಆ ಯುವಕರ ಜೊತೆ ರಂಜನಿ ಯಾಕೆ ಇಲ್ಲಿಗೆ ಬಂದ್ಲು ಎಂಬ ಯೋಚನೆ ಇತ್ತು. ಒಬ್ಬ ಅನಾಥ ಹುಡುಗಿ ಜೀವನ ಹಾಳು ಮಾಡಿದ್ದಕ್ಕೆ ಶಿಕ್ಷೆಯಾಗಿ ತಾತ ವಿಜಯ್ನನ್ನು ಮನೆಯಿಂದ ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಕುಟುಂಬದ ಆಸ್ತಿಯಲ್ಲಿ ಒಂದು ಪಾಲು ನಿನಗೆ ಕೊಡಲ್ಲ ಅಂತ ತೀರ್ಪು ನೀಡಿದ್ರು. ಗಲಾಟೆ ಸ್ವಲ್ಪ ತಣ್ಣಗಾಯ್ತನ್ನಿಸ್ದಾಗ ಹಾಲ್ನಲ್ಲಿ ರಂಜನಿಯನ್ನು ನೆನೆದು ಕಣ್ಣೀರು ಹಾಕ್ತಿದ್ದ ಅಮ್ಮನ ಹತ್ರ ರಾಕೇಶ್ ಹೋದ. ಅಪ್ಪ ಮಾತ್ರೆ ತೆಗೆದುಕೊಂಡ ಅಮಲ್ನಲ್ಲಿ ಮಲಗಿದ್ದಾರೆ. ಅಮ್ಮ ಕಿಟಕಿ ಹೊರಗೆ ನೋಡ್ತಾ ಕೂತಿದ್ದಾರೆ. ಕಣ್ಣುಗಳು ತುಂಬಿ ಹರಿತಾ ಇವೆ. ಆ ಕೂತಿದ್ದನ್ನು ನೋಡಿದರೆ ತಿಳಿಯುತ್ತೆ ಮಕ್ಕಳನ್ನು ನೆನೆದು ದುಃಖಿಸ್ತಿದ್ದಾರೆ ಅಂತ. ಅಮ್ಮ, ಇಂದಿನಿಂದ ರಾಕೇಶ್ ಧ್ವನಿ ಕೇಳಿದ ತಕ್ಷಣ ಅವರು ಬೆಚ್ಚ ಬಿದ್ದು ತಿರುಗಿ ನೋಡಿದ್ರು. ಸೀರೆ ಸೆರಗಿನಿಂದ ಕಣ್ಣೀರು ಒರೆಸ್ಕೊಳ್ತಾ ಕೇಳಿದ್ರು, ಏನಪ್ಪ ಮಗನೇ? ಅಮ್ಮ, ರಂಜನಿ ಜೊತೆ ಇಲ್ಲಿಗೆ ಬಂದಿದ್ದ ಆ ಇಬ್ಬರು ಯುವಕರು ಯಾರು ಅಂತ ಗೊತ್ತಾ? ಅದನ್ನೆಲ್ಲ ನಾನು ಕೇಳಲಿಲ್ಲಪ್ಪ. ಅವಳು ತನ್ನ ಸಹೋದರರು ಅಂತ ಹೇಳಿದ್ಲು. ಅವಳ ಗಂಡನ ತಮ್ಮಂದಿರಾಗಿರಬೇಕು. ಅಮ್ಮನ ಮಾತು ಕೇಳಿ ರಾಕೇಶ್ ಬೆಚ್ಚಿ ಬಿದ್ದ. ಅವನ ನೆನಪುಗಳು ಕೆಲವು ದಿನಗಳ ಹಿಂದೆ ನಡೆದ ಘಟನೆಗೆ ಹೋದವು. ಅಂದು ಪಾರ್ಟಿಗೆ ಹೋಗಿದ್ದ ರಂಜನಿ ವಾಪಸ್ ಬರದೇ ಇದ್ದಾಗ ರಾಕೇಶ್ ಮತ್ತು ಅಪ್ಪ ಅಮ್ಮ ತುಂಬ ಆತಂಕದಲ್ಲಿದ್ದರು. ಹಠಾತ್ತನೆ ಮನೆ ಮುಂದೆ ರಂಜನಿಯ ಕಾರ್ ಬಂದು ನಿಂತ ಶಬ್ದ ಕೇಳಿತು. ಎಲ್ಲರಿಗೂ ಸಮಾಧಾನವಾಯಿತು. ಆದರೆ ಕಾರ್ ನಿಲ್ಲಿಸಿ ಹೊರಬಂದ ರಂಜನಿ ರಾಕೇಶ್ನನ್ನು ಅಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ವಿಷಯ ಕೇಳಿದಾಗ ಆಕ್ಸಿಡೆಂಟ್ ಆದ ವಿಷಯ ಮತ್ತು ವಿವೇಕ್ ಅವಳನ್ನು ಬೆನ್ನಟ್ಟಿದ ವಿಷಯ ತಿಳಿಯಿತು. ಒಂದು ಕ್ಷಣ ನಡುಕ ಉಂಟಾಯಿತು. ರಂಜನಿಯನ್ನು ಸಮಾಧಾನಪಡಿಸಿ ಮನೆಯಲ್ಲಿ ಕೂರಿಸಿ ಅವಳು ಹೇಳಿದ ಜಾಗಕ್ಕೆ ರಾಕೇಶ್ ತನ್ನ ಫ್ರೆಂಡ್ ಶಿವನ್ ಜೊತೆ ಹೊರಟ. ಆದರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿಬಿದ್ರು. ರಂಜನಿ ಹೇಳಿದ ಸಮಯಕ್ಕಿಂತ ಸುಮಾರು 3 ಗಂಟೆ ತಡವಾಗಿ ಅಲ್ಲಿಗೆ ತಲುಪಿದ್ರು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಅನ್ನೋ ಅಲ್ಲಿಗೆ ಕಳಿಸಿದ್ರು. ಅಲ್ಲಿ ತಲುಪೋವರೆಗೂ ತುಂಬ ಆತಂಕ ಇತ್ತು. ಅಲ್ಲಿಗೆ ಹೋದಾಗ ರಂಜನಿ ಹೇಳಿದ ಜಾಗದಲ್ಲಿ ಯಾರೂ ಇರಲಿಲ್ಲ. ಆದರೆ ಸ್ವಲ್ಪ ದೂರದಲ್ಲಿದ್ದ ಕುರುಚಲು ಗಿಡಗಳ ಮಧ್ಯೆ ಕಂಡ ದೃಶ್ಯ, ಒಬ್ಬ ಹುಡುಗಿಯನ್ನು ಯಾರೋ ಕ್ರೂರವಾಗಿ ಅರಿದು ಹಾಕಿದ್ರು. ಅವಳ ಮುಖ ಕಂಡಾಗ ನಾನು ಉಸಿರೇ ನಿಂತಂತಾಯಿತು. ಪುಟ್ಟ ಹುಡುಗಿ, ನನ್ನ ರಂಜನಿಗಿಂತಲೂ ಚಿಕ್ಕವಳು. ಅವಳನ್ನು ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗುವಾಗ ಅವಳ ಹರಿದು ಹೋಗಿದ್ದ ಬಟ್ಟೆಗಳನ್ನ ಗಮನಿಸಿದೆ. ಮೈಯೆಲ್ಲ ರಕ್ತಮಯವಾಗಿತ್ತು.
ಅವಳನ್ನು ಹೊದಿಕೆಯಿಂದ ಮುಚ್ಚಿ ಹಿಡಿದು ಕಾರ್ ಹತ್ತುವಾಗ ನನ್ನ ತಂಗಿಯ ಮುಖವೇ ಕಣ್ಮುಂದೆ ಇತ್ತು. ಅವಳಿಗೆ ಇಂತಹ ಸ್ಥಿತಿ ಬಂದಿದ್ದರೆ ಆ ಹೊಲಸು ಕೆಲಸ ಮಾಡಿದವ್ರನ್ನ ಕೊಲ್ಲುವಷ್ಟು ಸಿಟ್ಟು ಬಂತು. ಹಾಸ್ಪಿಟಲ್ ಆದ್ದರಿಂದ ಅವನು ಎಲ್ಲವನ್ನ ಮ್ಯಾನೇಜ್ ಮಾಡ್ದ. ನಾವು ಅವಳನ್ನು ಕರೆತಂದು ಅಂತ ಯಾರಿಗೂ ತಿಳಿಸಲಿಲ್ಲ. ಆದರೆ ನನ್ನನ್ನು ಕುಸಿಯುವಂತೆ ಮಾಡಿದ ಸುದ್ದಿ ಏನಂದರೆ, ರಂಜನಿ ಆ ಹುಡುಗಿಗೆ ಗುದ್ದಿ 10-15 ನಿಮಿಷ ಕಳೆದ ಮೇಲೆ ಅವಳನ್ನು ಯಾರೋ ತಿಳಿಯದೆ ಮಾಡಿದ್ರು. ಈ ಪಾಪಕ್ಕೆ ನನ್ನ ತಂಗಿಯೂ ಒಬ್ಬ ಕಾರಣಳಾದ್ಲು. ಅಂದು ಬೆಳಗಿನವರೆಗೂ ಆ ಹಾಸ್ಪಿಟಲ್ನಲ್ಲೇ ಅವಳಿಗೆ ಕಾವಲಾಗಿ ನಾನಿದ್ದೆ. ಅವಳ ಬ್ಯಾಗ್ನಲ್ಲಿ ಸಿಕ್ಕ ID ಕಾರ್ಡ್ ನೋಡಿ ಅವಳ ಮನೆಗೆ ಕಾಲ್ ಮಾಡಿದ್ವು. ನಾವು ಅಲ್ಲಿಂದ ಸ್ವಲ್ಪ ದೂರ ಸರಿದು ನಿಂತವು. ತಕ್ಷಣ ಅಲ್ಲಿಗೆ 3 ಯುವಕರು ಓಡ್ ಬಂದರು. ಆ ಹುಡುಗಿಯ ಸಂಬಂಧಿಕರು ಅದರಲ್ಲಿ ಅವರೂ ಇದ್ದರು. ಇಂದು ರಂಜನಿ ಜೊತೆ ಬಂದವರು. ಹಾಗಾದರೆ ಅವರು ಆಕ್ಸಿಡೆಂಟ್ ಬಗ್ಗೆ ತಿಳಿದು ಬೇಕಂತಲೇ. ಆ ಕ್ಷಣದಲ್ಲಿ ರಾಕೇಶ್ ನೆನಪಿಗೆ ಬಂದಿದ್ದು ಅವರ ಮದುವೆ ದಿನ. ತನ್ನ ಮುಂದೆ ಕೈ ಮುಗಿದು, ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ ಅಂತ ಅಳ್ತಿದ್ದ ರಂಜನಿಯ ಮುಖ ನೆನಪಾಯಿತು. ಅವನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಮೂಡಿದ್ವು. ಕವನಾಳಿಗೆ ಸಂಬಂಧಪಟ್ಟವೇನೋ, ರಂಜನಿಯನ್ನು ಮದುವೆಯಾದ ರುದ್ರಾನ? ತಿಳಿಯದೆ ಆದರೂ ರಂಜನಿ ಗಾಡಿ ತಗಲಿ ಕವನಾಳಿಗೆ ಅಪಘಾತವಾಗಿದ್ದು ನಿಜ. ಅಂದು ಭಯಪಟ್ಟು ಕವನಾಳನ್ನು ರಸ್ತೆಯಲ್ಲಿ ಬಿಟ್ಟು ಮನೆಗೆ ಬರುವಾಗ ಅವಳ ಹಿಂದೆ ವಿವೇಕ್ನ ಕಾರಿತ್ತು. ಅವನು ಹೆಣ್ಣುಮಕ್ಕಳನ್ನು ಗೌರವಿಸದ ಒಬ್ಬ ಹೊಲಸು ಮನುಷ್ಯ. ಬಹುಶಃ ಅಪಘಾತ ನಡೆದ ಸ್ಥಳದಲ್ಲಿ ಕವನ ಅವನ ಕೈಗೆ ಸಿಕ್ಕಾಗ ಅವನು ರಂಜನಿಯನ್ನು ಬಿಟ್ಟು ಕವನಾಳಿಗೆ ತೊಂದರೆ ಕೊಟ್ಟಿರಬಹುದಾ? ರಂಜನಿ ಹೇಳಿದ ಸಮಯ ಮತ್ತು ಡಾಕ್ಟರ್ ಹೇಳಿದ ಸಮಯವನ್ನು ತಾಳೆ ಹಾಕಿದ್ರೆ ವಿವೇಕ್ ಅವನೇ ಸಂಶಯಿತ. ಆಕ್ಸಿಡೆಂಟ್ ಆಗೋವರೆಗೂ ರಂಜನಿ ಕಾರಿನ ಹಿಂದೆ ವಿವೇಕ್ ಇದ್ದ. ಹಾಗಿದ್ರೆ ಕವನಾಳನ್ನು ನೋಯಿಸಿದ್ದು ಅವನೇ. ವಿವೇಕ್ ರೇಪ್ ಕೇಸ್ ಆದ್ರಿಂದ ಕವನಾಳ ಭವಿಷ್ಯಕ್ಕಾಗಿ ಅವಳ ಫ್ಯಾಮಿಲಿ ಕೇಸ್ ಮುಚ್ಚಾಕಿರಬಹುದು. ಆದರೆ ಈಗ ಎಲ್ಲವನ್ನ ಸೇರಿಸಿ ನೋಡಿದ್ರೆ ರಂಜನಿಯ ಮೇಲೆ ಸೇಡು ತೀರಿಸ್ಕೊಳ್ಳಲು ಬೇಕಂತಲೇ ಇದೆಲ್ಲ ಮಾಡಿದಂತಿದೆ. ಆದರೆ ಅಂದು ಹಾಸ್ಪಿಟಲ್ನಲ್ಲಿ ತಾನು ಕಂಡ ದೃಶ್ಯ, ಒಬ್ಬ ಗಂಡನಾಗಿ ಎಲ್ಲ ಪ್ರೀತಿ ಕಾಳಜಿಯನ್ನು ರಂಜನಿಗೆ ಕೊಡ್ತಿರೋ ರುದ್ರನನ್ನು. ಒಂದು ವೇಳೆ ಕವನ ಮತ್ತು ರುದ್ರನ ನಡುವೆ ಯಾವುದೇ ಸಂಬಂಧ ಇಲ್ಲದಿದ್ದರೆ, ಇದೆಲ್ಲ ಕೇವಲ ನನ್ನ ಊಹೆ ಮಾತ್ರವಾಗಿದ್ದರೆ, ರಾಕೇಶ್ಗೆ ತಲೆ ಭಾರವಾದಂತಾಯಿತು. ಸತ್ಯ ಯಾವುದು ಮಿಥ್ಯ ಯಾವುದು ಅಂತ ತಿಳಿಯದಂತಾಯಿತು. ಇಲ್ಲಿ ಯಾರಿಗೆ ತಪ್ಪು ಮಾಹಿತಿ ಸಿಕ್ಕಿದೆ? ಸತ್ಯ ತಿಳಿಯದೆ ಕವನಾಳಿಗೆ ನ್ಯಾಯ ಕೊಡಿಸಲು ರಂಜನಿಯ ಮೇಲೆ ಸೇಡು ತೀರಿಸ್ಕೊಳ್ತಿದ್ದಾನಾ ರುದ್ರ? ಬೇಕಂತೆ ಅವಳ ಜೀವನ ಹಾಳು ಮಾಡ್ತಿದ್ದಾನಾ? ಅಥವಾ ಇದೆಲ್ಲ ಕೇವಲ ನನ್ನ ಭಯ ಮಾತ್ರವಾ? ಏನೇ ಆದರೂ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಎಲ್ಲದಕ್ಕೂ ಉತ್ತರ ಹುಡುಕಬೇಕು. ರಾಕೇಶ್ ಆತಂಕದಿಂದ ಫೋನ್ ತೆಗೆದು ಶಿವ ಅಂತ ಸೇವ್ ಮಾಡಿದ್ದ ನಂಬರ್ಗೆ ಕಾಲ್ ಮಾಡ್ದ. ಸ್ವಲ್ಪ ಸಮಯ ಮಾತಾಡಿ ಫೋನ್ ಇರಿಸ್ದ. ಅತೃಪ್ತ ಮನಸ್ಸಿನಿಂದ ತನ್ನ ರೂಮಿಗೆ ಹೋದ. ತಿರುಗಿ ಗುತ್ತೇದಾರ್ ಮನೆಗೆ ಬಂದ ತಕ್ಷಣ ರಂಜನಿ ತನ್ನ ರೂಮಿಗೆ ಹೋದ್ಲು. ಯಾರನ್ನೂ ನೋಡುವ ಅಥವಾ ಮಾತನಾಡುವ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ಏನೋ ಒಂದು ರೀತಿಯ ಭಯ ಅವಳನ್ನು ಆವರಿಸ್ತು. ಯಾವುದೋ ಒಂದು ದೊಡ್ಡ ನೋವು ಜೀವನದಲ್ಲಿ ಸಂಭವಿಸಲಿದೆ ಎಂಬ ಮುನ್ಸೂಚನೆ ಸಿಕ್ಕಂತಾಯಿತು. ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಫ್ರೆಶ್ ಆದ ನಂತರ ಬೆಡ್ ಮೇಲೆ ಮಲಗಿದ್ಲು. ಮನೆಯಲ್ಲಿ ನಡೆದ ಅನುಭವಗಳೇ ಮನಸ್ಸಿನಲ್ಲಿ ಸುಳಿತಿತ್ತು. ಯಾರಿಗೂ ಬೇಡದವಳಾದ್ನ ನಾನು. ಅಪ್ಪ, ಅಮ್ಮ, ಅಣ್ಣ ಮತ್ತು ಕುಟುಂಬ ಎಲ್ಲರೂ ನನ್ನನ್ನು ದ್ವೇಷಿಸ್ತಿದ್ದಾರಾ? ಎಂಥ ಕೆಟ್ಟ ಜನ್ಮ ನನ್ನದು. ಅವಳಿಗೆ ತನ್ನ ಮೇಲೆ ತಾನೇ ಅಸಹ್ಯವಾಯಿತು. ಕಣ್ಣುಗಳು ತುಂಬಿ ಬಂದವು. ಮನಸ್ಸಿನಲ್ಲಿ ರುದ್ರನ ಚಿತ್ರ ಮೂಡಿತು. ಒಂದು ರೀತಿ ತಂಪು ಭಾವನೆ. 2 ವಾರವಾಯಿತು ಅವನನ್ನು ನೋಡಿ. ಒಮ್ಮೆ ನೋಡಬೇಕು ಅಂತ ಅನ್ನಿಸ್ತಿದೆ. ಆ ಎದೆಗೆ ಮುಖವೊತ್ತಿ ಅಳಬೇಕು ಅನ್ನಿಸ್ತಿದೆ. ಒಮ್ಮೆ ಗಟ್ಟಿಯಾಗಿ ಅಪ್ಕೊಳ್ಳಲಿ ಅಂತ ಅತಿಯಾಗಿ ಆಸೆ ಪಡ್ತಿದ್ದಾಳೆ. ಹಲವು ಬಾರಿ ಅವನು ಅವಳನ್ನು ಅಪ್ಕೊಂಡಿದ್ದಾನೆ. ಆ ಕಾಳಜಿಯನ್ನು ಅನುಭವಿಸಿದ್ದಾಳೆ. ಎಷ್ಟೇ ಸೇಡು ಅಂದರೂ ತನ್ನ ಸಮ್ಮತಿ ಇಲ್ಲದೆ ಅವನು ಎಂದೂ ಆಧಿಪತ್ಯ ತೋರಿಸಿಲ್ಲ. ಪ್ರೀತಿ ಇಲ್ಲದೆ ಮುಟ್ಟಿಲ್ಲ. ಅಂದಿನ ರಾತ್ರಿ ತನ್ನಿಂದ ದೂರವಾಗ್ತಿದ್ದ ಯಜಮಾನ್ರನ್ನ ಪ್ರಚೋದಿಸಿದ್ದು ನಾನೇ. ಮದ್ಯದ ಅಮಲ್ನಲ್ಲಿ ಪ್ರೀತಿ ಮಾತ್ರ. ಪರಸ್ಪರ ಅಪ್ಪಿಕೊಂಡಾಗಲೂ ಚುಂಬಿಸಿದಾಗಲೂ ಅಲ್ಲಿ ಪ್ರೀತಿ ಮಾತ್ರ ಇತ್ತು. ತನ್ನ ಕೊರಳಿಗೆ ತಾಳಿ ಕಟ್ಟಿದವನನ್ನು ಯಾವಾಗಲೂ ಪ್ರೀತಿಸಿಬಿಟ್ಟಿದ್ಲು. ಮರೆಯಲು ಅಸಾಧ್ಯವಾದಷ್ಟು. ಇನ್ನು ತಾನು ಬೇಡವೆಂದರೂ ಬೇರೆ ಯಾರಿಗೂ ಕೊಡಲು ಸಾಧ್ಯವಾಗದ ಜಾಗ
ಈ ಹೃದಯದಲ್ಲಿದೆ. ತನ್ನನ್ನು ತನ್ನೊಳಗೆ ಮಾಡಿಕೊಂಡವನವನು ಅಷ್ಟೇ ಅಲ್ಲದೆ ಆ ಕಣ್ಣುಗಳಲ್ಲಿ ತಾನು ಹಲವು ಬಾರಿ ಪ್ರೀತಿಯನ್ನು ಕಂಡಿದ್ದಾಳೆ. ಕವನಾಳ ಆಕ್ಸಿಡೆಂಟ್ನಲ್ಲಿ ತನ್ನ ನಿರಪರಾಧಿತ್ವ ಸಾಬೀತಾದರೆ ಅವನು ಖಂಡಿತ ಒಪ್ಕೊಳ್ತಾನೆ ಎಂಬ ಭರವಸೆ ಅವಳಿಗಿದೆ. ಯಾಕಂದರೆ ಆ ಕಣ್ಣುಗಳಲ್ಲಿ ತನಗಾಗಿರೋ ಪ್ರೀತಿಯನ್ನು ಅವಳು ಕಂಡಿದ್ದಾಳೆ. ಅದೇ ನಂಬಿಕೆಯಲ್ಲಿ ರಂಜನಿ ಬದುಕ್ತಾ ಇದ್ದಾಳೆ. ಇವತ್ತಿನ ಅಲೆದಾಟದ ಸುಸ್ತಿನಿಂದ ಅವಳು ಬೇಗನೆ ನಿದ್ರೆಗೆ ಜಾರದ್ಲು. ಆದರೆ ಕುತ್ತಿದ ಅರಮನೆಯ ಇನ್ನೊಂದು ರೂಮ್ನಲ್ಲಿ ಅತೃಪ್ತ ಮನಸ್ಸಿನಿಂದ ತರುಣ್ ಮತ್ತು ರಾಹುಲ್ ಕೂತಿದ್ರು. ನನಗೇನೋ ಒಂಥರ ಅನ್ನಿಸ್ತಿದೆ, ನಾವು ಆ ಪೊಲೀಸ್ ಬಗ್ಗೆ ವಿಚಾರಿಸೋಣವಾ? ಮೊಬೈಲ್ ನೋಡ್ತಿದ್ದ ತರುಣ್ಗೆ ರಾಹುಲ್ ಕೇಳ್ದ. ಅದನ್ನು ಕೇಳಿ ತರುಣ್ ಕೋಪದಿಂದ ಅವನನ್ನು ನೋಡ್ದ. ನಿನಗೆ ಬೇರೆ ಕೆಲಸ ಏನಿಲ್ವಾ? ಅವಳು ನಿರಪರಾಧಿಯಾಗಿದ್ದರೆ ಅದನ್ನು ಅವಳೇ ಸಾಬೀತು ಮಾಡಲಿ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ನಿರ್ಲಕ್ಷ್ಯದಿಂದ ಹೇಳಿ ತರುಣ್ ತನ್ನ ಕೆಲಸ ಮುಂದುವರಿಸ್ದ. ಆದರೆ ರಾಹುಲ್ ಕೋಪದಿಂದ ಅವನ ಕೈಯಿಂದ ಫೋನ್ ಕಸಿದುಕೊಂಡ. ಅವಳು ಅಂಥ ದೊಡ್ಡ ತಪ್ಪೇನೂ ಮಾಡಿಲ್ಲ. ಒಂದು ವೇಳೆ ಮಾಡಿದರೂ ಅದಕ್ಕೆ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾಳೆ. ಮಧ್ಯರಾತ್ರಿ ಅರಿಯದೆ ಒಂದು ಆಕ್ಸಿಡೆಂಟ್ ಆದರೆ ಯಾರಾದರೂ ಭಯಪಡ್ತಾರೆ. ಅದರಲ್ಲೂ ಒಬ್ಬ ಹೆಣ್ಣುಮಗಳಾದರೆ ಕೇಳಬೇಕಾ? ಆ ಭಯದಿಂದ ಗಾಡಿ ನಿಲ್ಲಿಸದೆ ಹೋಗಿದ್ದಾಳೆ. ಆ ಸ್ಥಿತಿಯಲ್ಲಿ ನಮ್ಮ ಲಿಖಿತ ಇದ್ದರೂ ಹಾಗೆ ಮಾಡ್ತಿದ್ಲೋ ಏನೋ. ಆದರೆ ಮನೆ ಬಂದ ತಕ್ಷಣ ಮನೆಯವರಿಗೆ ಹೇಳಿದಾಳಲ್ಲ, ಮಾಡಿದ ತಪ್ಪು ಅಷ್ಟು ದೊಡ್ಡದಾಗಿದ್ದರೆ ಕವನಾಳನ್ನು ಈ ಸ್ಥಿತಿಗೆ ತಂದ ಆ ಹೊಲಸು ಮನುಷ್ಯರನ್ನು ಮೊದಲು ನಾವು ಮುಗಿಸ್ಬೇಕು. ರಂಜನಿಗಾಗಿ ತನ್ನ ಜೊತೆ ವಾದಿಸ್ತಿರೋ ರಾಹುಲನ್ನು ಕಂಡು ತರುಣ್ಗೆ ಸಿಟ್ಟು ಹೆಚ್ಚಾಯಿತು. ಓಹೋ, ಅವಳು ಕಣ್ಣೀರು ಕಂಡ ತಕ್ಷಣ ನಿನ್ನ ಮನಸ್ಸು ಕರಗಿ ಹೋಯ್ತಾ? ಅವಳ ಥರನೇ ಒಬ್ಬ ಹುಡುಗಿ ಕವನ ಕೂಡ, ಅವಳ ಸ್ಥಿತಿ ನೋಡಿ ನಿನಗೇನು ಅನ್ನಿಸ್ತಿಲ್ವಾ? ಪಕ್ಕದಲ್ಲಿದ್ದ ಫ್ಲವರ್ ವೇಸನ್ನು ಕೆಳಗೆಸೆದು ತರುಣ್ ಕಿರಿಚಿದ. ಕೋಪಗೊಂಡಿದ್ದ ತರುಣನ್ನು ನೋಡಿ ರಾಹುಲ್ ದೀರ್ಘವಾಗಿ ಉಸಿರೆಳೆದ. ಈ ವಿಷಯದ ಗಂಭೀರತೆಯನ್ನು ಅವನಿಗೆ ವಿವರಿಸಲೇಬೇಕಿತ್ತು. ತರುಣ್, ನೀನು ಮೊದಲು ನಾನು ಹೇಳೋದನ್ನು ಶಾಂತವಾಗಿ ಕೇಳು. ಬಹುಶಃ ಆ ಪೊಲೀಸ್ ಕವನಾಳನ್ನು ರೇಪ್ ಮಾಡಿದ್ದು ಯಾರು ಅಂತ ಕಂಡು ಹಿಡಿದಿರಬಹುದು ಅಲ್ವಾ? ಅವರು ಫ್ರೆಂಡ್ಸ್ ಆಗಿ ಮಾತನಾಡೋದನ್ನು ನಾವು ಕೇಳಿದ್ವಲ್ವಾ? ಎಲ್ಲ ಪ್ರೂಫ್ ಅವನ ಹತ್ರ ಇದೆ ಅಂತಿದ್ಲು. ಹಾಗಾಗಿ ಈಗ ಆ ಪೊಲೀಸ್ ಎಲ್ಲಿದ್ದಾನೆ ಅಂತ ಹುಡುಕೋದು ನಮ್ಮ ಜವಾಬ್ದಾರಿ ಕೂಡ. ಅದೀಗ ನಮಗೂ ಬೇಕಾಗಿದೆ. ರಾಹುಲ್ ಶಾಂತವಾಗಿ ಹೇಳಿದ್ದನ್ನು ಕೇಳಿ ಅದರಲ್ಲಿ ಅರ್ಥ ಇದೆ ಅಂತ ತರುಣ್ಗೆ ಅನ್ನಿಸ್ತು. ಆದರೆ ಅಣ್ಣಂದಿರ ಹತ್ರ ಇದ್ರ ಬಗ್ಗೆ ಮಾತಾಡಲೇಬೇಡ, ಈಗಲೇ ಬೇಡ. ಅವರು ತುಂಬ ಟೆನ್ಷನ್ನಲ್ಲಿದ್ದಾರೆ. ನಾವು ಮೊದಲು ವಿಚಾರಿಸೋಣ, ಆಮೇಲೆ ಅಣ್ಣಂದಿರಿಗೆ ಹೇಳೋಣ. ಮರುದಿನ ಬೆಳಿಗ್ಗೆ ಆರಿಫ್ನನ್ನು ಹುಡುಕಲು ಅವರು ನಿರ್ಧರಿಸಿದ್ರು. ರಾತ್ರಿ 11:30. ತನ್ನ ಕೆಲಸಗಳನ್ನೆಲ್ಲ ಮುಗಿಸಿ ರುದ್ರ ನಿಟ್ಟುಸಿರು ಬಿಟ್ಟು ಕುರ್ಚಿಗೆ ಹೊರಗ್ದ. ಕಳೆದ 2 ವಾರಗಳಿಂದ ತಲೆ ಎತ್ತಲು ಸಮಯವಿಲ್ಲದಷ್ಟು ಕೆಲಸದಲ್ಲಿದ್ದನು ರುದ್ರ. ಸರಿಯಾಗಿ ನಿದ್ರೆ ಮಾಡಿಯೋ ಎಷ್ಟೋ ದಿನಗಳಾದವು. ಈ ಎಷ್ಟೋ ದಿನಗಳ ಕಷ್ಟ ನಾಳೆ ನಡೆಯುವ ಪ್ರೆಸೆಂಟೇಷನ್ ಅದ್ಭುತವಾಗಿ ನಡೆದರೆ ತನ್ನ ಕಂಪನಿ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ನಾಳೆಯ ಕೆಲಸ ಮುಗಿದ್ರೆ ಬಹುಶಃ ಅಮೇರಿಕಾಗೆ ಹೋಗಬೇಕಾಗಬಹುದು. ಮತ್ತೆ 10 ದಿನ. ಇನ್ನು ಮುಂದೆಯೂ ರಂಜನಿಯನ್ನು ನೋಡದೇ ಇರಲು ಅವನಿಗೆ ಸಾಧ್ಯವಿಲ್ಲ. ರಂಜನಿ, ಆ ಹೆಸರು ಉಚ್ಚರಿಸಿದ ತಕ್ಷಣ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಒಂದು ವಿಲಕ್ಷಣ ಅನುಭವ. ಅವಳೊಂದಿಗೆ ಕಳೆದ ಕ್ಷಣಗಳು ಮನಸ್ಸಿನಲ್ಲಿ ಮೂಡಿಬಂದವು. ಅವನ ತುಟಿಗಳಲ್ಲಿ ಒಂದು ನಗು ಮೂಡಿತು. ಯಾರನ್ನು ಮರಳು ಮಾಡುವಂತಹ ನಗು. ಕೇವಲ ರಂಜನಿಗೆ ಮಾತ್ರ ಸೇರಬೇಕಾದ ನಗು. ರುದ್ರನಿಗೆ ಆಶ್ಚರ್ಯವಾಯಿತು. ತಾನು ಅವಳನ್ನು ಅಷ್ಟರ ಮಟ್ಟಿಗೆ ಬಿರಿಸೋದಕ್ಕೆ ಶುರು ಮಾಡಿದಿನ. ದ್ವೇಷದಿಂದ ತನ್ನ ಜೀವನಕ್ಕೆ ತಂದವಳವಳು. ಆದರೆ ಈಗ ತನ್ನ ಜೀವನ, ತನ್ನ ಪ್ರೀತಿ ಎಲ್ಲವೂ ಅವಳೇ. ಇಷ್ಟು ದಿನ ಅವಳನ್ನ ನೋಡದೆ ಹೇಗಿದ್ದೆ ಅಂತ ಅವನೇ ಆಶ್ಚರ್ಯಪಟ್ಟುಕೊಂಡ. ರುದ್ರ ತನ್ನ ಫೋನನ್ನು ತೆಗೆದುಕೊಂಡ. ಸಮಯ 11:50. ಅವನು ಬೇಗನೆ ಕಾರಿನ ಕೀ ತಗೊಂಡು ಫ್ಲ್ಯಾಟ್ನಿಂದ ಹೊರಬಂದ. ರುದ್ರ ಹಿಂದಿನಿಂದ ಆದಿತ್ಯನ ಧ್ವನಿ ಕೇಳಿ ಅವನು ತಿರುಗಿ ನೋಡ್ದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ವಿಡಿಯೋವನ್ನು ಮುಂಚಿತವಾಗಿ ನೋಡಿ. ಥ್ಯಾಂಕ್ ಯು.